ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಎಷ್ಟೇ ಬೋರ್ಡ್ಗಳನ್ನ ಬರೆದ್ರು ಅದನ್ನ ಓದಿ ಮುಂದಕ್ಕೆ ಹೋಗುವಂತಹ ಜನ ಮಾಡ್ಕೊಳ್ಳೋ ಎಡವಟ್ಟು ಮತ್ತದೇ ಅವಸರ. ಹೀಗಾಗಿ ಅಪಘಾತಗಳ ಹಬ್ಬ ಆಗ್ತಾ ಇದೆ ಕರ್ನಾಟಕ ಅನ್ನುವಂತಹ ಆತಂಕ ಇದೆ. ಆರೋಗ್ಯ ಇಲಾಖೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಹೇಗೆ ಅನ್ನೋದು ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ 65 ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಗುರುತಿಸಿದ ಆರೋಗ್ಯ ಇಲಾಖೆ. ಹಾಟ್ಸ್ಪಾಟ್ಗಳಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್, ಆಂಬ್ಯುಲೆನ್ಸ್. ದಿನ ಬೆಳಗಾದ್ರೆ ರಸ್ತೆ ಆಕ್ಸಿಡೆಂಟ್ಗೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಕ್ಸಿಡೆಂಟ್ಗೆ ಒಳಗಾದವರನ್ನು ಸೂಕ್ತ ರಕ್ಷಣೆ ಮಾಡದೇ ಇರೋದು ಕೂಡ ಆಕ್ಸಿಡೆಂಟ್ನಿಂದ ಸಾವು ಸಂಭವಿಸ್ತಾ ಇದೆ. ರಾಜ್ಯದಲ್ಲಿಯೇ 4,000 ಜನ ಆಕ್ಸಿಡೆಂಟ್ಗೆ ಒಳಗಾಗ್ತಿದ್ದಾರೆ. ಅದರಲ್ಲಿ 1,500 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಆಕ್ಸಿಡೆಂಟನ್ನು ತಡೆಗಟ್ಟಲಿಕ್ಕೆ ಆರೋಗ್ಯ ಇಲಾಖೆ ಹೊಸ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗಳನ್ನು ಗುರುತು ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 65 ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗಳಿರುವುದಾಗಿ ಆರೋಗ್ಯ ಇಲಾಖೆ ಪಟ್ಟಿ ಮಾಡಿದೆ. ಹಾಟ್ಸ್ಪಾಟ್ಗಳಲ್ಲಿ ತುರ್ತು ಆರೋಗ್ಯ ಸೇವೆ ಮತ್ತು ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ತುರ್ತು ಆರೋಗ್ಯ ಸೇವೆಯನ್ನು ಕೊಟ್ಟು ಆಕ್ಸಿಡೆಂಟ್ನಿಂದ ಸಾವಾಗೋದನ್ನು ತಪ್ಪಿಸಲಿಕ್ಕೆ ಮುಂದಾಗ್ತಿದೆ. ಮುಂದಿನ ತಿಂಗಳು ಈ ಹೊಸ ಯೋಜನೆ ಜಾರಿಗೆ ಬರಲಿದೆಯಂತೆ. 65 ಹಾಟ್ಸ್ಪಾಟ್ಗಳನ್ನು ನಾವು ರಾಜ್ಯದಲ್ಲಿ ಕೋಲಾರ, ಬಂಗಾರಪೇಟೆ, ಈ ಥರ ಹೊಸಕೋಟೆ, ನೆಲಮಂಗಲ, ಹಿಂಗೆ ತುಮಕೂರು, ಮೈಸೂರು, ಹಂಗೆ ಹೈವೇಗಳಲ್ಲಿ ದೊಡ್ಡ ಹೈವೇಗಳೇನಿದೆ, ಮೈಸೂರು ಹೈವೇ, ತುಮಕೂರು ಹೈವೇ, ಗುಲ್ಬರ್ಗ, ಬೀದರು, ಆ ರೂಟು, ಎಲ್ಲ ರೂಟ್ಗಳಲ್ಲಿ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚು ಆ ಪ್ರಮಾಣ ಇದೆ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ನಾವು ಪ್ರತ್ಯೇಕವಾದಂಥ ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ, ಪ್ರತ್ಯೇಕವಾದಂಥ ಒಂದು ಈ ತುರ್ತು ಘಟಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಗತ್ಯ ಒಂದು ಎಕ್ವಿಪ್ಮೆಂಟು, ಟ್ರೈನಿಂಗು ಎಲ್ಲವನ್ನು ಕೂಡ ಅಲ್ಲಿ ಕೊಡ್ತೀವಿ ನಾವು. ಅದು ಬರೋ ತಿಂಗಳು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ರಾಜ್ಯದಲ್ಲಿರುವಂತಹ 65 ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗಳು ಯಾವ್ಯಾವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗಳು: ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ನೆಲಮಂಗಲ ಟೋಲ್, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ, ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ, ಬೆಳಗಾವಿಯ ಹೈವೇ, ಕೋಲಾರ ಚಿಕ್ಕಬಳ್ಳಾಪುರ ಹೈವೇ, ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ, ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡದ ಹೈವೇ, ರಾಯಚೂರು ಹೈವೇ. ಒಟ್ಟಾರೆ ಆಕ್ಸಿಡೆಂಟ್ನಿಂದ ಸಾವನ್ನಪ್ತಾರೋರ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ತಡೆಗಟ್ಟಲಿಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಮುಂದಿನ ತಿಂಗಳಿನಿಂದ ಜಾರಿ ಮಾಡಲಿಕ್ಕೆ ಹೊಸ ಪ್ಲಾನ್ ಕೂಡ ರೆಡಿಯಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.